ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಅಂದರೆ ಈ ಸೋಷಿಯಲ್ ಮೀಡಿಯಾದಿಂದ ಪಾಪ ಮೊನ್ನೆ ಕೇರಳದಲ್ಲಿ ಒಬ್ಬ ವ್ಯಕ್ತಿಯ ಜೀವ ಹೋಯಿತು. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ವಿಚಾರಕ್ಕೆ ಓರ್ವ ಬಲಿಯಾಗಿದ್ದಾರೆ. ಆ ಒಂದು ವೈರಲ್ ವಿಡಿಯೋ ಪ್ರಾಣಕ್ಕೆ ತಂದಿದೆ ಕುತ್ತು. ತನ್ನದೇ ವಿಡಿಯೋ ವೈರಲ್ ಆಗಿದ್ದಕ್ಕೆ ಸಾವಿನ ಕದ ತಟ್ಟಿದ್ದಾರೆ ಒಬ್ಬ ವ್ಯಕ್ತಿ. ಕಾರವಾರದ ಪಿಕಳೆ ನರ್ಸಿಂಗ್ ಹೋಮ್ನ ಸಿಬ್ಬಂದಿ ರಾಜು ಪಿಕಳೆ ಸೂಸೈಡ್ ಮಾಡಿಕೊಂಡಿದ್ದಾರೆ. ನಗರಸಭೆ ಮಾಜಿ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆಯ ಸಂಬಂಧಿ ರಾಜು ಅವಧಿ ಮೀರಿದ ಮಾತ್ರೆ ನೀಡಿದ ಆರೋಪದ ದೃಶ್ಯ ಜಾಲತಾಣದಲ್ಲಿ ವೈರಲ್ ಮಾಡಲಾಗಿತ್ತು. ರೋಗಿಯ ಸಂಬಂಧಿ ಹಿಡನ್ ವಿಡಿಯೋ ಮಾಡಿ ವೈರಲ್ ಮಾಡಿದ್ರು. ಕಣ್ತಪ್ಪಿನಿಂದ ಆದ ಸಮಸ್ಯೆ ಅಂತ ಕ್ಷಮೆ ಕೇಳಿದ್ದ ರಾಜು ಪಿಕಳೆ. ಘಟನೆ ಬಳಿಕ ಮಾನಸಿಕ ಖಿನ್ನತೆಗೆ ರಾಜು ಒಳಗಾಗಿದ್ರು. ಇವತ್ತು ಅಂಕೋಲಾದ ಅವರ್ಸಾದಲ್ಲಿರುವ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಓ ಮೈ ಗಾಡ್, ಇವರೇ ನೋಡಿ ರಾಜು ಪಿಕಳೆ. ಅವಧಿ ಮೀರಿದ ಟ್ಯಾಬ್ಲೆಟ್ ಅನ್ನ ಕೊಟ್ಟಿದ್ರು ಇವರು. ಸೊ ಅದನ್ನ ಕದ್ದು ವಿಡಿಯೋ ಕೂಡ ಮಾಡ್ಕೊಂಡಿದ್ರು ಹಾಸ್ಪಿಟಲ್ ನಲ್ಲೇ. ಸೊ ಅದಾದ ನಂತರ ಕಣ್ತಪ್ಪಿನಿಂದ ಆಗಿದೆ, ದಯವಿಟ್ಟು ಕ್ಷಮಿಸಿ ಅನ್ನೋ ನಿಟ್ಟಿನಲ್ಲಿ ಕ್ಷಮೆ ಕೂಡ ಕೇಳಿದ್ರು ಪಾಪ. ಬಟ್ ಅವರ ವಿಡಿಯೋ ವೈರಲ್ ಆಗ್ಬಿಟ್ಟಿತ್ತು. ಅದನ್ನ ನೋಡಿ ಬಹಳ ಖಿನ್ನತೆಗೆ ಒಳಗಾಗಿದ್ರಂತೆ. ಅದಾದ ನಂತರ ಅವರು ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಅವಮಾನ ಅಂದ್ರೆ ತಡಿಲಾರ್ದೆ. एक्सपायर झाले मेडिसिन देऊ शकता नाही देऊ शकतो म्हणा. हा तू आज चालणार चालतं म्हणा. नाही चालतं म्हणा. तू मरतो म्हणणे तू मरतो सांगू की सांग. हे मेला किती करता मग रे बाबा तेच सांगतो का म्हणला. हा म्हणना म्हण तुम्ही हे देतात एक लेटर भरून द्या. सिंगल हे ते ऑफिसवर तो खावायचे आम्हीच नाही ते. तुम्ही मग नाही रिटर्न द्या. नाही आता आपण हा टॅबलेट ती टॅबलेट घे ना, ही टॅबलेट घेता सब तुम्ही लेटर रिटर्न मग भरून.